ಹಾಯ್ ಹಲೋ ಶುಭೋದಯ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ರೈಡಲ್ಲಿ ನಾವು 25 ಇಯರ್ಸ್ ಆಫ್ ಆ್ಯನಿವರ್ಸರಿ ಸ್ಪೆಷಲ್ ಸುಜುಕಿ ಹಯಾಬುಸಾ ರೈಡ್ ಮಾಡ್ತಿದ್ದೀವಿ. ಈ ಗಾಡಿ ಬಿಟ್ಟು ಆ್ಯಕ್ಚುಲಿ 25 ವರ್ಷ ಒನ್ ಆಫ್ ದ ಲೆಜೆಂಡರಿ ಮೋಟರ್ ಸೈಕಲ್ಸ್ ಅಂತಲೇ ಅನ್ಬೋದು. ದ ಜಪನೀಸ್ ಬೀಸ್ಟ್ ಸುಜುಕಿ ಹಯಾಬುಸಾ. ಸೊ ಇದರಲ್ಲಿ ಏನಂದರೆ ಈ ಆ್ಯನಿವರ್ಸರಿ ಎಡಿಷನಲ್ಲಿ ನಿಮಗೆ ಈ ಕಲರ್ ಏನಿದೆ ಅಲ್ಲ, ಈ ಕಲರು ಡಿಫ್ರೆಂಟ್ ಆಗಿದೆ. ಹಾಗೆಯೇ ನಿಮಗೆ ಇಲ್ಲಿ 25th ಆ್ಯನಿವರ್ಸರಿ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಅಲ್ಲಲ್ಲಿ ಈ ಬ್ರಾಸ್ ಕೋಟಿಂಗ್ ನೋಡ್ಬೋದು ನೀವು. ನೋಡಿ, ಇಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಲ್ಲಿ ಹಿಂದೆ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಸ್ಟಲ್ಲೂ 25th ಆ್ಯನಿವರ್ಸರಿ ಅಂತ ಬರುತ್ತೆ. ಸೊ ಈ ಸೀಟ್ ಕವಲ್ದು ಗ್ಲಾಸ್ ಬ್ಲ್ಯಾಕು ಇವೆಲ್ಲ ಡಿಫ್ರೆಂಟು. ಹಾಗೆ ಚೈನಲ್ಲೂ ಅಷ್ಟೇ ಲೋಗೋ ಕೊಟ್ಟಿದ್ದಾರೆ ನೋಡಿ, ಸುಜುಕಿದು ಹಯಾಬುಸಾದು. ಸೊ ಇವೆಲ್ಲ ಆ್ಯಕ್ಚುಲಿ ಈ ಆ್ಯನಿವರ್ಸರಿ ಸ್ಪೆಷಲ್ ಗಾಡಿಯಲ್ಲಿ ಬಿಟ್ಟಿರೋದು ಅಷ್ಟೇ. ಸೊ ಸಖತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ ಇನ್ ಪರ್ಸನ್ ಇದು ನೋಡೋದಕ್ಕೆ. ವಿಲ್ ರೈಡ್ ದಿಸ್ ಟುಡೇ. ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳ್ಬಿಡೋದ. ಬ್ರೂಕ್ಸ್ ಪರ್ಫಾರ್ಮೆನ್ಸ್ ಇದು ಎಕ್ಸಾಸ್ಟು. ಕಾರ್ಬನ್ ಫೈಬರ್ ಕಾಣ್ತಾ ಇದೆ ನಿಮಗೆ ಎಂಡ್ ಕ್ಯಾನಲ್ಲಿ, ಸಖತ್ತಾಗಿ ಕಾಣ್ತಾ ಇದೆ. ಸೂಪರ್ ಹೆವಿ ಲೌಡ್ ಇದೆ. ಹೆವಿ ಅಂದರೆ ಹೆವಿ ಲೌಡ್ ಇದೆ. ಅದು ರಿಯಲಾಗಿ ಕೇಳಿದ್ರೆ ಕಿವಿ ಅರ್ಧೋಗುತ್ತೆ ಅಂತಾರಲ್ಲ, ಅಷ್ಟು ಲೌಡ್ ಇದೆ. ಬಟ್ ಸಖತ್ತಾಗಿದೆ. ಓಕೆ, ಲೆಟ್ಸ್ ಗೋ. ಸೊ ಇದು ಹೊಸ ಗಾಡಿ. ಥ್ಯಾಂಕ್ಸ್ ಟು ಶರತ್ ಫಾರ್ ದ ರೈಡ್. ಅಪ್ಪ ಇದು ಗುರು ನೋಡು, ರಿಲ್ಯಾಕ್ಸ್ಡಾಗಿ ಹೊಡಿಬೋದು ಇರೋದ್ರಲ್ಲಿ. ಆದರೆ ಇದು ಓಡಿಸೋ ಫೀಲೇ ಬೇರೆ ಒಂಥರ. ಇದು ಓಡಿಸುವಾಗ ನಮ್ಮ ಇನ್ಲೈನ್ನ ಮಿಸ್ ಮಾಡ್ಕೊತೀನಿ. ಗೇರ್ ಚೇಂಜ್ ಮಾಡಿ ಶಿಫ್ಟ್ ಮಾಡೋದೇನೆ ಸೂಪರ್ ಅನ್ಸೋದು. ಇದರಿಂದ ಆನ್ ಬೋರ್ಡ್ V4S ಕೂಡ ನೋಡ್ಬೋದು, ಸಕ್ಕತ್ತಾಗಿ ಅನ್ಸುತ್ತೆ. ಲೈಫ್ ಕಲರ್ಫುಲ್ ಆಗಿರಬೇಕು ಅಂತ ಹೇಳ್ತೀವಿ. ವೈ ನಾಟ್ ಬೈಕ್ಸ್? ಅದಕ್ಕೇನೆ ನಾವು ಏನೇನೋ ಮಾಡಿದ್ದೀವಿ. ಎಲ್ಲರಿಗೂ ಗೊತ್ತು, ಪ್ರೀವಿಯಸ್ ಜನಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಚೇಂಜಸ್ ಇದೆ. ಎಲೆಕ್ಟ್ರಾನಿಕ್ಸ್ ಅಂತೂ ಯಾವುದೂ ಮಿಸ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲದೂ ಇದೆ. ಕ್ರೂಸ್ ಕಂಟ್ರೋಲು, ಟ್ರಾಕ್ಷನ್ ಕಂಟ್ರೋಲು, ವೀಲಿ ಕಂಟ್ರೋಲು, ಲಾಂಚ್ ಕಂಟ್ರೋಲು, ಇಂಜಿನ್ ಬ್ರೇಕಿಂಗು, ರೇರ್ ವೀಲ್ ಲಿಫ್ಟ್ ಕಂಟ್ರೋಲು ಎಲ್ಲ ಕೊಟ್ಬಿಟ್ಟಿದ್ದಾನೆ. ಇನ್ನು ನಿಮಗೆ 10 ಲೆವೆಲ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಹಾಗೆಯೇ ಪವರ್ ಮೋಡ್ಸ್ ಇದೆ ನಿಮಗೆ. ಯೂಸರ್ ಪವರ್ ಮೋಡ್ಸಲ್ಲಿ 3 ಇದೆ, U1, U2, U3 ಅಂತ. ಅದು ನಿಮ್ಗೆ ಹೆಂಗೆ ಬೇಕು ಹಂಗೆ ಕಾನ್ಫಿಗರ್ ಮಾಡ್ಕೊಬೋದು. ಪ್ರೀ ಡಿಫೈನ್ಡಲ್ಲಿ ABC ಅಂತಿದೆ. ನೀವು ಇಲ್ಲಿ ನೋಡ್ಬೋದು, ಎ ಅಂತ ಆಲ್ರೆಡಿ ಡಿಫಾಲ್ಟ್ ಸೆಟ್ ಆಗಿಬಿಟ್ಟಿದೆ. ಈಗ ಎ ಅಂದರೆ ಫುಲ್ಲು ಪವರ್ಫುಲ್ಲು. ಮಧ್ಯ TFT ಡ್ಯಾಶು ಸಖತ್ತಾಗಿದೆ. ಲೀನ್ ಆ್ಯಂಗಲ್ ಸೆನ್ಸರ್ ಇದೆ. ಕ್ರೇಜಿ. ಗಾಡಿ ಹೊಸದಿರೋದ್ರಿಂದ ನಾವು ಕೂಡ ಡೀಸೆಂಟಾಗಿ ಓಡಿಸೋಣ. ಸೊ ಇದರಲ್ಲಿ 1340cc ಇನ್ಲೈನ್ 4 ಇಂಜಿನ್ ಬರೋದು. ಇನ್ನು ಪವರ್ ಫಿಗರ್ಸ್ ಹೇಳ್ಬೇಕಂತಂದರೆ 190 PS ಪವರು, 9700 RPM ಅಲ್ಲಿ. ಹಾಗೆಯೇ 150 Nm ಆಫ್ ಟಾರ್ಕು. ಇದು ನಿಮಗೆ 7000 RPMಗೆ ಕೊಡುತ್ತೆ. ಸೊ ಕ್ರೇಜಿ ಟಾರ್ಕ್ ಅಂತೂ ಹೇಳಬೇಡ. ಅದಕ್ಕೆ ಡ್ರ್ಯಾಗ್ ರೇಸ್ಗಳಲ್ಲಂತೂ ಇದನ್ನ ಯೂಸ್ ಮಾಡೋದು. ಟ್ಯೂನ್ ಎಲ್ಲ ಮಾಡಿದರೆ ಸೈಕ್ ಪವರ್ಗೂ. ಈ ಗಾಡಿ ಬಂದು ಇವಾಗ 23 ಲಕ್ಷ ಆಗುತ್ತೆ ನಿಮಗೆ ಆನ್ ರೋಡು ಬ್ಯಾಂಗ್ಳೂರಲ್ಲಿ. ಇದಕ್ಕೆ ನೀವು ಎಕ್ಸಾಸ್ಟು ಅದು ಇದು ಎಲ್ಲ ಖರ್ಚು ಮಾಡಿಸ್ತೀರಾ ಅಂದರೆ ಇನ್ನೊಂದು 4-5 ಲಕ್ಷ ಅಂದ್ಕೊಳ್ಳಿ ಒಟ್ಟು. ಎಲ್ಲ PPF ಅದು ಇದು ಏನೇನೆಲ್ಲ ಮಾಡಿಸ್ತೀರಾ, ಫ್ರೇಮ್ ಸ್ಲೈಡರ್ಸ್ ಅದು ಇದು. ಸೊ ಒಂದು 27-28 ಲಕ್ಷ ಅಂತೂ ಖರ್ಚಾಗುತ್ತೆ. ಇದು ಗಾಡಿ ಎಷ್ಟೇ ದೊಡ್ಡದಿದ್ರೂ ಓಡಿಸುವಾಗ ನಿಮಗೆ ಗೊತ್ತೇ ಆಗಲ್ಲ. ಈ ಥರ ನಿಂತಿರೋರೆ ಸರ್ಪ್ರೈಸ್ ಕೊಡೋದು. ಹುಷಾರಾಗಿರ್ಬೇಕು, ಅದೇನೇ ಮೇಯ್ನು. ಸೊ ನಾನೊಂದು ಸ್ವಲ್ಪ ಬ್ರೇಕಿಂಗ್ ನೋಡಿದೆ ಆಲ್ರೆಡಿ.
ಓಕೆ ಇದೆ, ಆದರೆ ಇನ್ನೂ ಜೋರು ಸ್ಟಾಪಿಂಗ್ ಪವರ್ ಬೇಕಿತ್ತು ಅಂತ ನನಗನ್ನಿಸ್ತು. ಹಾಗೆ ಇದರಲ್ಲಿ 20 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. 19 ಅಂತ ಅನ್ಕೊತೀನಿ. 800 mm ಸೀಟ್ ಹೈಟು. ಇದು 266 kg ಕರ್ವ್ ವೆಯ್ಟು. ನಿಮಗೆ ಕರ್ವ್ ವೆಯ್ಟು ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ಬಿಕಾಸ್ ಸೀಟ್ ಹೈಟ್ ಕಡಿಮೆ ಇರೋದ್ರಿಂದ ಹಳ್ಳಿಗರು ಇದು. I have missed inline. ಅಪ್ಪ ಪವರ್ ನೋಡಿ ಹೇಳ್ತಾ ಇರಬೇಕು ಶರತ್ತು ನಮಸ್ಕಾರ ಆಗರು ಅಂತ. ಅದು ಒಂಥರ ಸಖತ್ತು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತಲೇ ಅನ್ಬೋದು. ಸಾವಾಸ ಬೇಡವಾ, ಎಳೆದುಡುತ್ತೆ. ನಮ್ಮ ಗಾಡಿನ ನಾವು ಓಡಿಸುವಾಗ ನೋಡೋದೊಂಥರ, ಬೇರೆಯವ್ರು ಓಡಿಸುವಾಗ ಅದನ್ನ ನೋಡೋ ಫೀಲೇ ಬೇರೆ. ಹಿಂಗೆ ಬ್ಲಾಕ್ ಮಾಡಿಬಿಡ್ತಾರೆ. ಇಲ್ಲಿ ಜಂಕ್ಷನ್ ಇರುತ್ತೆ ಅಂದರೆ ಮುಂಚೆನೇ ನೋಡಿರ್ತೀವಿ ನಾವು. ಯಾವ್ಯಾವ ಗಾಡಿ ಬಂದರೂ ನಮ್ಮ ಗಾಡಿ ಪಾಸ್ ಆಗುತ್ತೆ ಅನ್ನೋದು ಇದ್ರಷ್ಟೇ ಪಾಸ್ ಆಗಬೇಕು. ವಾವ್, ಕ್ರೇಜಿ ಗುರು. ಅಪ್ಪ, ಇನ್ಲೈನ್. ಥ್ಯಾಂಕ್ ಯು ಶರತ್. ಅಪ್ಪ, ಎಷ್ಟು ದಿನ ಆಗಿತ್ತು ಗುರು ಇನ್ಲೈನ್ ನೋಡ್ತಿ. ಒಳ್ಳೆ ಫೀಲ್ ಸಿಕ್ತು. ಸುಜುಕಿ ಹಯಾಬುಸಾ ವಿತ್ ಬ್ರೂಕ್ಸ್ ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಳ್ಳಿ. ಮಾತ್ರ ಇಲ್ಲ ಅಲ್ಲ. ಅರ್ಧ ಟ್ಯಾಂಕ್ ಇದೆ ಬ್ರೋ. ವಿ ಪವರ್ ಹಾಕಿ 700. ಹಾಂ, ಹೆವಿನಾ? ಬ್ರೂಟಲ್ ಅಲ್ಲ ಅಂದರೆ ಹೋಗ್ತಾ 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 ಕಮ್ಮಿನೇ ಆಗ್ತದೆ. ಕಮ್ಮಿ ಆಗಲ್ಲ, ಅದು ಒಂದು ಬ್ಯಾಂಡ್ ಆದ್ಮೇಲೆ ಇನ್ನೂ ಓಪನ್ ಆಗುತ್ತೆ. ಹೌದು ಬ್ರೋ, ನಾನು ಆ ಪವರ್ ನೋಡೇ ತಗೊಂಡಿದ್ದು ಅದಕ್ಕೆ.
ಎಕ್ಸ್ಟ್ರೀಮ್ ಪವರ್ಫುಲ್ ಬ್ರೋ ಇದು. ನೀವು ಸ್ಟಿಕ್ಕರ್ ತೆಗೆದುಬಿಡ್ಬೇಕಿತ್ತು ನಾನು. ಯಾವುದು? ಇದು ಮೇಲೆ ಅಂಟಿಸ್ತೀನಿ, ಇಲ್ಲ ಪರಲ್ಲ, ಅಟ್ಲೀಸ್ಟ್ ಕ್ಲೀನಾಗಿ ನೋಡ್ಕೊಂಡಾರ ಓಡಿಸ್ಬೋದು. ಇದು ಸರಿಯಾಗಿ ಹೊಡೆಯುತ್ತಲ್ಲ. ಅಯ್ಯೋ ಬ್ರೋ, ಏನು ಬ್ರೋ ಅದು ಕ್ವಿಕ್ ಶಿಫ್ಟ್? ನೀವು ನನಗೆ ಅಲ್ಲಿ ಪಾಸಾಗಿ ಒಂದ್ಸಲ ಇದ್ರಲ್ಲಿ ಅಪ್ ಶಿಫ್ಟ್ ಮಾಡಿದ್ರಿ ನೋಡಿ, ಕ್ರೇಜಿ ಬಂತದು. ಬಟ್ ಇದರಲ್ಲೂ ಫಟ್ 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 ಅಂತ ನಿಮ್ದ ಸಖತ್ತಾಗಿ ಬರುತ್ತೆ ಇನ್ಲೈನು.